ಅನ್ನೋಷ್ಟರಲ್ಲಿ ಕಾರ್ನ ಫಾಸ್ಟಾಗಿ ರಿವರ್ಸ್ ತಗೊಂಡಂತೆ. ನಾವು ಅವರಿಂದ ತಪ್ಪಿಸ್ಕೊಂಡ್ವಿ ಖರೆ, ಆದ್ರೆ ನಾವು ಹೋಗ್ತಿರೋ ಡೈರೆಕ್ಷನ್ ರಾಂಗ್ ಅದಂತ ನಂಗೆ ಅನ್ಸ್ಲಿಕ್ಕತ್ತದ. ಗಾಬರಿ ಆಗ್ಬೇಡ, ಊರ್ ಹೆಬ್ಬಾಗ್ಲ ಹತ್ರ ನಮ್ಮವ್ರು ನಿಂತಿದ್ದಾರೆ. ಗಿರಿಜವ್ವನ ಜೋಡಿನ ಕರ್ಕೊಂಡು ಬರ್ತಾನ, ನಿಲ್ಲಿಸ್ತಾನ. 10:30ಗೆ ಮದುವೆ, ಆ ಟೈಮ್ಗೆ ಸಾಗರ್ ಬರ್ತಾನೆ ಅಂತ ಕನ್ಸು ಕಾಣ್ತಾ ಇದೆಯಾ? ಅದಕ್ಕೆ ನಾನು ಮುಹೂರ್ತನ ಬೇಗ ಇಡಿಸ್ಕೊಂಡಿದ್ದೀನಿ. ಯಾರು ಇತ್ಲಾಗ ಬರಬೇಡ್ರಿ, ಆಕೆಗೆ ಇನ್ಫೆಕ್ಷನ್ ಆಗ್ತದಂತ ಹೇಳಿಲ್ಲೇನು? ಅದಲ್ರಿ ದಾದಾ. ಮತ್ತಿನ್ನೇನವ, ಲಗ್ನದ ಹೊತ್ತಿಗೆ ಆಕೆ ಆರಾಮಾದ್ರೆ ಸಾಕು ಅಂತ ನಾವು ಒದ್ದಾಡ್ಲಿಕ್ಕತ್ತೇನೆ. ಇಲ್ಲಿಗೆ ಬಂದು ಆಕೆ ಜೋಡಿ ಮಾತಾಡೋದೇನದ? ಆಕೆ ಕಿಡ್ನಾಪ್ ಆದ್ಮೇಲೆ ವಾಡೆ ಒಳಗೆ ಎಲ್ಲ ಕೆಲಸ ನಡೀತಿತ್ತೋ ಇಲ್ಲೋ? ಹಂಗ ಈಗೂ ನಡೀತಾವು, ಹೋಗಿ ನೋಡ್ಕೋರಿ. ಆರಾಮಾದ್ಮೇಲೆ ಅಕ್ಕಿನ ಎದ್ದು ಬರ್ತಾಳ. ಅಲ್ರಿ ದಾದಾ, ಗೌರಿ ಪೂಜೆಗೆ ಸಿದ್ಧ ಮಾಡ್ತಿದ್ನಿ. ದೇವ್ರಿಗೆ ಹಾಕಕ್ಕೆ ಸರ ಬೇಕಿತ್ತು. ವೈನಿ ಯಾವಾಗ್ಲೂ ದೇವ್ರಿಗೊಂದು ಸರ ಹಾಕ್ತಿದ್ರು, ಅದು ಎಲ್ಲಿಟ್ಟಾರ ಅಂತ ಕೇಳಲಿಕ್ಕೆ ಬನ್ನಿ. ಈ ಲಗ್ನದೊಳಗ ಯಾವ ಕೆಲಸ ಪೂರ್ತಿ ಮಾಡೇವಿ? ಯಾವ ಶಾಸ್ತ್ರ ಆಗೋ ಹಂಗಾಗಿದೆ? ವಾಡೆ ಒಳಗ ಒಂದು ಬಳಗ ಇಲ್ದ, ಊರಿನ ಜನ ಇಲ್ದ, ಕಳ್ಳು ಮದುವೆ ಮಾಡ್ದಂಗೆ ಮಾಡ್ಲಿಕ್ಕತ್ತೇವಿ. ಅಲ್ರಿ ದಾದಾ, ಗೌರಿ ಪೂಜೆ ಮಾಡಿದ್ರಲ್ಲೇನು ಗಂಡನ ಆಯಸ್ ಹೆಚ್ಚಾಗೋದು? ಅದೆಲ್ಲ ಮುಖ್ಯ ಅಲ್ಲವ. ಹಣಿ ಬರದಾಗ ಏನು ಬರೆದಿರುತ್ತದೋ ಅದೇ ಆಗ್ತದ. ನಿನಗೇನು ಬೇಕು ಹೇಳು? ತಾಳಿ ಸರ ಬೇಕು, ಹೌದಿಲ್ಲೋ? ಇಲ್ಲೇ ಇರು, ತಂದು ಕೊಡ್ತೀನಿ. ಮಾಡೋದು ಇವ್ರ ಮನೇಲಿ ಪುಕ್ಸಟ್ಟೆ ಚಾಕ್ರಿ, ಅಷ್ಟಕ್ಕೆ ಎಷ್ಟು ದೊಡ್ಡ ಭಾಷಣ ಬಿಗಿತಾರ ಈ ದಾದ. ಹಾಕೆತ್ತಿಡೋ ತಾಳಿ ಸರ ಕೊಡೋದಕ್ಕ ಇಷ್ಟೊಂದು ವೇದಾಂತ. ಇನ್ ಮದ್ವೆಲಿ ಹುಡುಗರೇ ಕೊಟ್ಟಾರ? ಕೊಟ್ಟಾರು. ಈ ಬಾಸಿಂಗದ ಭಾಗ್ಯನ ನಾನು ನಿಮಗೆ ತರಬೇಕಾಗಿತ್ತು. ಆದ್ರ ಈ ಬಾಸಿಂಗ ತಂದ್ಕೊಡೋ ಕೆಲಸ ಮಾತ್ರ ನಂದಾಗ್ಯದ. ಓಂ ಶಿವಾಯ ನಮಃ. ಓಂ ದೇವಿಯೇ ನಮಃ. ಶಿವಶಂಕರ್ಯೇ ನಮಃ. ಏನೋ ಪೂಜಾ, ಗಂಗಾ ಮತ್ತು ಸಾಗರ ಬಂದ್ರೇನು? ಇಲ್ಲ ಅಜ್ಜಮ್ಮ, ಆಗ್ಲೇ ಕಾಲ್ ಮಾಡಿದಾಗ ದಾರಿ ತಪ್ಪಿತು, ಬರ್ಲಿಕ್ಕೆ ಹತ್ತೇವಿ ಅಂತ ಹೇಳಿದ್ರು. ಆ ರಾಕ್ಷಸಿ ಸಾಗರ್ಗೆ ಏನು ಮಾಡಿಸಿದ್ಲೋ ಏನೋ. ಗೌರಿ ಪೂಜೆ ಮಾಡ್ಲಿಕ್ಕೆ ಹತ್ತಾಳ. ಸಕ್ಕು ಆಂಟಿ ಹೇಳಿದ್ರು ಚಲೋ ಹೂಗಳಿಂದ ಪೂಜೆ ಮಾಡಿದ್ರೆ ಗಂಡನ ಆಯ್ಸ್ ಹೆಚ್ಚಾಗ್ತದ ಅಂತ. ಗೌರಿ, ಅಲ್ಲಿ ನಿಮ್ಮ ತಾಯಿ ಮೇಲುಶ್ರೀ ಬಿಡ್ಲಿಕ್ಕತ್ತಾರಂತ. ನಾನು ಈ ವಾಡೆಗೆ ಸೊಸೆ ಆಗಕ್ಕೆ ಬಂದಿರೋಳು. ಈ ವಾಡೆಯಲ್ಲಿ ಬಾಳೋ ಶಕ್ತಿ ನನಗೆ ದೇವರು ಕೊಡ್ಲಿ ಅಂತ ನನ್ನನ್ನು ಹರಿಸಿ ಗೊತ್ತಾಯ್ತಾ ನಿಮ್ಗೆ?
ಪ್ರಾಕ್ಟೀಸ್ ಮಾಡ್ತಿದ್ರೆ ಏನಾಗತ್ತಂತ. ಸಾರಿ ಸರ್. ಏನ್ ಸಾರಿ? ಸಾರಿ ಕಲ್ ಏನ್ ಪ್ರಯೋಜನ ಈಗ? ಯಾವಾಗ ನೋಡಿ ಇದೊಂದು ಗೆಜ್ಜೆ 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 ಇದರಿಂದ ತಾನೇ ಇದೆಲ್ಲ ಆಗಿದ್ದು. ಸರ್ ಅದನ್ನ ಮಾತ್ರ ಮರ್ಬೇಡಿ ಸರ್. ಏನೋ ನಿಮ್ಮ ಅಪ್ಪ ಕೊಟ್ಟಿದ್ದು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಇದಿದ್ರೆ ಅದಾಗತ್ತೆ ಇದಾಗತ್ತೆ ಅಂತ ದೊಡ್ಡ ಮಾತಾಡ್ತಿದ್ದೆ ಸ್ಟೇಜಲ್ಲಿ. ಏನಾಯ್ತು ಈಗ? ಇದರಿಂದ ಏನು ಯೂಸ್ ಇಲ್ಲ ತಾನೇ ಈಗ? ವರ್ಷದ ಹಿಂದೆ ಅವ್ರ ಮಗಂಗೆ ಅಲ್ಪ ಇಷ್ಟ ಅಂತ ಹೇಳಿದ್ರಂತೆ. ಹೌದು ಹೇಳಿದ್ದೆ, ಅದನ್ನ ಸುಳ್ಳು ಮಾಡೋದಕ್ಕಾಗೋದಿಲ್ಲ. ನೀವು ಸುಳ್ಳು ಮಾಡಬೇಡಿ, ಅದೇ ನೀವೇ ಒಂದು ಸುಳ್ಳು ಹೇಳಿ ಸಾಕು. ಆ ಮಗು ಚಿರಾಯು ಅಂತ. ಮನೆಗೆ ಬಂದು ಜಗಳ ಆಡ್ತಿರೋದು ನೀನು. ಆಂಟಿ ವಸೀರಿ, ಇವಳಿಗೆ ನಾನೇ ಉತ್ತರ ಕೊಡ್ತೀನಿ. ಕೊಡು. ಅದೇ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರೋದು. ನೋಡ್ ಸನಿಯಾ, ಇಲ್ ಸಲ್ಲದ್ ನೆಪ ಮಾಡ್ಕೊಂಡು ಪದೇ ಪದೇ ನೀನು ಇವರು ಇಲ್ಲಿಗೆ ಬಂದು ಜಗಳ ಆಡ್ತಿರೋದು ಸಂದ ಕಾಣಕ್ಕಿಲ್ಲ. ಯು ನೋ ವಾಟ್ಸ್ ರಾಂಗ್ ವಿತ್ ಯು? ಇಲ್ಲೇನ್ ಮಾಡ್ತಿದ್ಯಾ? ನಡಿ ಮನೆಗೆ. ಒಂದ್ ನಿಮಿಷ ಗ್ಯಾರಿ, ಇಲ್ಲೊಂದು ವಿಷಯ ತೀರ್ಮಾನ ಆಗೋದಿದೆ. ಇವಳು ಹಾಸ್ಪಿಟಲ್ ಬಿಲ್ ಪೇ ಮಾಡಿದ್ದು ನಿನ್ನ ಇನ್ಶೂರೆನ್ಸ್ ಇಂದ ಅಲ್ವಂತೆ, ಆನಂದ್ ಮತ್ತೆ ರೇವತಿ ದುಡ್ಡಿಂದ ಅಂತೆ. ಹುಷಾರಾಗಿ ಮಾಡಮ್ಮ. ದೇವ್ರ ನೈವೇದ್ಯಕ್ಕೆ ಮಾಡೋ ಪ್ರಸಾದ ಅದು, ಸ್ವಲ್ಪನೂ ಕಳಂಕ ಬರಬಾರ್ದು. ಶ್ರದ್ಧೆ ಭಕ್ತಿಯಿಂದ ಮಾಡು, ಸರಿನಾ? ಸರಿ ಅಜ್ಜಿ, ನೀವೇನು ಚಿಂತೆ ಮಾಡಬೇಡಿ. ನಾನು ನಿನ್ನನ್ನು ವಧು ಸೀರೆ ಕೇಳಿದೆಯಲ್ಲ, ನೀನು ಈ ಡೂಪ್ಲಿಕೇಟ್ ಸೀರೆ ತಂದಿದೆಯಾ ಅಲ್ವಾ? ಒಂದ್ ವೇಳೆ ನಾನ್ ಸುಮ್ಮನೆ ಇದ್ರು ಮಾವ ಸುಮ್ಮನೆ ಇರ್ತಿರ್ಲಿಲ್ಲ. ಖಂಡಿತ ನಾನು ಪ್ರಾಣ ತೆಗ್ದಿರೋ. ಅದಕ್ಕೆ ಅವ್ರು ತಂದಿರೋ ಗನ್ನಿಂದ ಅವ್ರನ್ನೇ ಶೂಟ್ ಮಾಡ್ದೆಪ್ಪ. ಅದಕ್ಕೆ ಅವ್ರು ತಂದಿರೋ ಗನ್ನ ಕಿತ್ಕೊಂಡು ಅವ್ರನ್ನೇ ಶೂಟ್ ಮಾಡ್ದೆಪ್ಪ.